ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಇನ್ಸ್ಟಾಗ್ರಾಮ್ ವಿಜಯ್ ಖುಷಿ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಹೇಳ್ತಾ ಇದ್ದೀನಿ ಗೊತ್ತಾ, ನಾನು ನೈಲ್ ಪಾಲಿಶ್ ಹಾಕೊಂಡಿದ್ದೀನಿ. ನೈಲ್ ಪಾಲಿಶ್ ಹಾಕೊಂಡು ಎಷ್ಟು ರಗಳೆ ಅಂದರೆ ಅದು ಒಣಗ ಗಂಟ ಏನಾದರೂ ಟಚ್ ಆಗಿಬಿಟ್ರೆ ಇರಿಟೇಟ್ ಆಗ್ತಾ ಇರುತ್ತೆ. ನೋಡಿ, ಆಲ್ರೆಡಿ ನಾನು ಲಿಪ್ಸ್ಟಿಕ್ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ತುಂಬ ಒತ್ತಾಯಿಸ್ವಾಗ್ತಾ ಇತ್ತು. ಫಾಸ್ಟಿಂಗ್ ಮಾಡೋಣ ಅಂದ್ಕೊಂಡು ಮಾರ್ನಿಂಗ್ ಸ್ಕಿಪ್ ಮಾಡಿದ್ದೀನಿ. ಸೊ ಇವಾಗ ಅವಲಕ್ಕಿ ಹಾಕೊಂಡಿದ್ದೀನಿ. ನಾನು ವೆರೈಟಿಯಾಗಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಂತರ ಸುಮ್ಮನೆ ರ್ಯಾಂಡಮ್ ಆಗಿ ಏನಾದರೂ ಒಂದು ಮಾಡಬೇಕು ಅಂತ ಅವಲಕ್ಕಿ ಹಾಕೊಂಡಿದ್ದೀನಿ ಸ್ವಲ್ಪ. ಇದಕ್ಕೆ ನಾನು ಏನು ಹಾಕೊಂಡಿದ್ದೀನಿ ಗೊತ್ತಾ, ವೆಯ್ಟ್ ಐ ಶೋ ಯು. ವಾಶ್ ಮಾಡ್ಕೊತಾ ಇದ್ದೀನಿ. ನೀರೊಳಗಡೆ ಕೈ ಹಾಕಿದ್ರೆ ಅದು ನೈಲ್ ಪಾಲಿಶ್ ಏನೂ ಆಗಲ್ಲ ಆ್ಯಕ್ಚುಲಾಗಿ. ಈ ಡ್ರೈ ಇರೋ ಕಡೆ ಮಾತ್ರ ಹಂಗಾಗುತ್ತೆ. ಸ್ವಲ್ಪ ಲೈಟಾಗಿ ಅದು ತೊಳ್ಕೊಂಬಿಟ್ಟು, ಅವಲಕ್ಕಿ ಏನಿಲ್ಲ ಗಟ್ಟಿ ಇದೆ, ಸೊ 2 ಸಲ ವಾಶ್ ಮಾಡ್ಬೋದು. ತುಂಬ ತೆಳ್ಳಗಿರೋ ಅವಲಕ್ಕಿ ಸಿಗುತ್ತೆ, ಅದು 1 ಸಲ ವಾಶ್ ಮಾಡಿದ್ರೆ ಸಾಕು, ಫುಲ್ ಮುದ್ದೆ ಆಗಿಬಿಡುತ್ತೆ. ಇದು ಒಂದು 2 ಸಲ ವಾಶ್ ಮಾಡಿಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಇವಾಗ ತೊಳೆದಿದ್ದೀನಿ. ಒಂಚೂರು ಅದೊಂದು ಸ್ವಲ್ಪ ಮೆತ್ತಗಾಗಲಿ ಅಂತ ಈ ಕಡೆ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಎಷ್ಟು ಕಷ್ಟ ಆಗುತ್ತೆ ಕ್ಲೋಸ್ ಮಾಡೋದು. ಈಗ ನೋಡಿ, ನಂತರನೇ ಎಷ್ಟು ಜನ ಕಷ್ಟಪಟ್ಟದಲ್ಲಿ 1 ಫಿಂಗರಲ್ಲಿ ಆ ಕಡೆ ಇಟ್ಕೊಂಡು ಒಂದೇ ಸಲ ಹಾಕೋದು, 2 ಸಲ ಅಂದೇ ಆಗ್ಬಿಡುತ್ತೆ. ಸೊ ಕಷ್ಟಪಟ್ಟು ನೈಲ್ ಪಾಲಿಶ್ ಹಾಕೊಂಡು ಲಕ್ಕ ಅಂತ ಮಿಂಚ್ತಾ ಇದ್ದೀನಿ ನಾನು. ಇದು ಏನು ಮಾಡೋದಂತ ತೋರಿಸ್ತೀನಿ. ಯಾರೆಲ್ಲರಿಗೂ ಕಷ್ಟ ಪಟ್ಕೊಂಡು ಅನ್ನಕ್ಕೆ ಇಡೋಕ್ಕಾಗಲ್ಲ ಅಂತ ನಂತರ ಸ್ವಲ್ಪ ಸೋಂಬೇರಿ ಮಾಡೋರಿಗೆ ಮಸ್ತಾಗಿ ಟ್ರೈ ಮಾಡ್ತಾ ಇದ್ದೀನಿ. ಇದು ಅವಲಕ್ಕಿನ ನೆನೆಸಿದ್ನಲ್ಲ, ಅದಕ್ಕೆ ಮೊಸಪ್ ಸಾರು ಉಳಿದಿತ್ತು. ಎಲ್ಲ ಕಡೆ ಅಂತ ಹೇಳ್ತಾರೆ ಹೊರ್ತಿದ್ದೆ ನಮ್ಗೆ. ಖಾಲಿ 2 ಗಂಟೆ ಬಿಡ್ತಾ ಇಲ್ಲ ನಾನು. ಯಾರಪ್ಪ ಅನ್ನಕ್ಕೆ ಹಾಕೊಂಡು ತಿನ್ನೋದಿನ ಅವಲಕ್ಕಿ ಹಾಕೊಂಡು ತಿಂತಾ ಇದ್ದಾಳೆ. ಏನು ಮಾಡಲಿ, ಅವಲಕ್ಕಿ ತುಂಬ ಒಳ್ಳೆಯದು ಹೆಲ್ತ್ಗೆ. ವಿಷ್ಣುವಿಗೆ ಅವಲಕ್ಕಿ ತುಂಬ ಇಷ್ಟ. ಸೊ ಡಯೆಟ್ ಮಾಡಬೇಕಾದ್ರೆ ಆ್ಯಂಡ್ ಏನಾದರೂ ಫಾಸ್ಟಿಂಗ್ ಮಾಡಬೇಕಾದ್ರೆ ಎಲ್ಲ ಅವಲಕ್ಕಿ ತುಂಬ ಒಳ್ಳೆಯದು ಹೆಲ್ತ್ಗೆ, ತಿನ್ಬೋದು. ಅನ್ನ ಮೊಸಪ್ ಸಾರು ಅಲ್ಲ, ಅವಲಕ್ಕಿ ಮೊಸಪ್ ಸಾರು. ನೀವು ಈ ಥರ ರೆಸಿಪಿ ಮಾಡ್ಕೊಂಡು ತಿನ್ಬಿಟ್ಟು ನನಗೆ ಹೇಳಿ, ಓಕೆನಾ? ಬೋಯ್.